Dear students, welcome to Karnataka LMS video series once again. We are at 10th session of Management Principles and Applications subject for first BCom first semester students of Bangalore North University. ಈ 10ನೇ ಸೆಷನ್ ಅಲ್ಲಿ ಎಮರ್ಜಿಂಗ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಇದನ್ನು ನೋಡೋಣ. ಅದರಲ್ಲಿ ಎರಡು ಟಾಪಿಕ್ಸ್ ಅನ್ನು ನೋಡೋಣ. ಒಂದು ಔಟ್ಸೋರ್ಸಿಂಗ್, ಇನ್ನೊಂದು ವರ್ಚುವಲ್ ಆರ್ಗನೈಸೇಷನ್ಸ್ ಅನ್ನೋ ಟಾಪಿಕ್ ಅನ್ನು ನೋಡೋಣ. ಮೈಸೆಲ್ಫ್ ನರಸಪ್ಪ PR ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ GFGC ಅಂಡ್ PG ಸೆಂಟರ್ ಚಿಂತಾಮಣಿ. ನಿರ್ವಹಣಾ ಶಾಸ್ತ್ರದಲ್ಲಿ ಹೊರಹೊಮ್ಮುತ್ತಿರುವ ಅತ್ಯಂತ ಹೊಸ ಪರಿಕಲ್ಪನೆಗಳು. ಅದರಲ್ಲಿ ಮೊದಲನೇದು ಔಟ್ಸೋರ್ಸಿಂಗ್, ಅದನ್ನು ನಾವು ಹೊರಗುತ್ತಿಗೆ ಅಂತ ಕರಿತೀವಿ. ಎರಡನೇದು ವರ್ಚುವಲ್ ಆರ್ಗನೈಸೇಷನ್ಸ್ ಅಂತ, ಭೌತಿಕ ಅಸ್ತಿತ್ವವನ್ನು ಹೊಂದಿರದ ಕಂಪನಿ ಅಂತ, ಬಾರ್ಡರ್ಲೆಸ್ ಆರ್ಗನೈಸೇಷನ್ಸ್ ಅಂತ ಕೂಡ ಹೇಳ್ಬೋದು ನಾವು. ಔಟ್ಸೋರ್ಸಿಂಗ್ ಈ ಒಂದು ಪದ ಔಟ್ಸೈಡ್ ರಿಸೋರ್ಸಿಂಗ್ ಅನ್ನೋ ಒಂದು ಪದದಿಂದ ಬಂದಿದೆ. ದ ಟರ್ಮ್ ಕೇಮ್ ಫ್ರಮ್ ಫ್ರೇಸ್ ಔಟ್ಸೈಡ್ ರಿಸೋರ್ಸಿಂಗ್. It is originated after 1981. 1981 ನಂತರ ಹುಟ್ಕೊಂಡಿರತಕ್ಕಂಥ ಪದ ಇದು ಔಟ್ಸೋರ್ಸಿಂಗ್ ಅಂತ. It involves the contracting of a business process like payroll processing, claims processing, manufacturing, facility management, call center support, etc. ಈ ಔಟ್ಸೋರ್ಸಿಂಗ್ ಅಂತಕ್ಕಂಥದ್ದು ವ್ಯಾಪಾರ ಪ್ರಕ್ರಿಯೆ ಒಪ್ಪಂದವನ್ನು ಒಳಗೊಂಡಿದೆ. ಇಲ್ಲಿ ವೇತನದಾರರ ಪ್ರಕ್ರಿಯೆ, ಸಂಬಳಗಳು ಮಾಡತಕ್ಕಂಥ ಹಕ್ಕುಗಳ ಪ್ರಕ್ರಿಯೆ, ಉತ್ಪಾದನೆ, ಸೌಲಭ್ಯ ನಿರ್ವಹಣೆ, ಕಾಲ್ ಸೆಂಟರ್ಸ್ ಅಂತ ಮಾಡೋದು, ಇವುಗಳನ್ನು ನಾವು ಔಟ್ಸೋರ್ಸಿಂಗ್ ಅಲ್ಲಿ ನೋಡ್ತೀವಿ. ಔಟ್ಸೋರ್ಸಿಂಗ್ ಈಸ್ ಎ ಬಿಸ್ನೆಸ್ ಪ್ರಾಕ್ಟೀಸ್ in which services or job functions are given to a third party. ಇದು ಒಂದು ರೀತಿಯ ವ್ಯವಹಾರದ ಪ್ರಕ್ರಿಯೆ ಆಗಿದೆ. ಸೇವೆ ಅಥವಾ ಕೆಲಸವನ್ನ ಮೂರನೇ ವ್ಯಕ್ತಿಗೆ ನಾವು ಮಾಡಿಕೊಡಿ ಅಂತ ಹೇಳ್ತೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂತ BPOs ಕಂಪನೀಸ್ ಅಂತ ಕರಿತೀವಿ. ಭಾರತದಲ್ಲಿರ್ತಕ್ಕಂಥ ಟಾಪ್ ಮೋಸ್ಟ್ ಕಂಪನೀಸ್ ಅನ್ನು ನಾವು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ದೀಸ್ ಆರ್ ಆಲ್ ಕಾಲ್ಡ್ BPO ಕಂಪನೀಸ್. ನೋಡ್ತಿದ್ದೀರಿ, ಇವೆಲ್ಲ ಕೂಡ BPOs, ಔಟ್ಸೋರ್ಸಿಂಗ್ ಮಾಡ್ತಕ್ಕಂಥ ಕಂಪನಿಗಳು. ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, an outsourcing initiative with a technology provider can involve a range of operations such as disaster recovery, network services, software development, etc. ಅಂದರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಬಂದಾಗ ನಾವು ಔಟ್ಸೋರ್ಸಿಂಗ್ ಅಂತಕ್ಕಂಥ ಒಂದು ಪದವನ್ನು ಜಾಸ್ತಿ ಬಳಸಿದ್ವಿ ನಾವು. ಅಲ್ಲಿ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡ್ವಿ ನಾವು. ಅಲ್ಲಿ ಉದಾಹರಣೆಗೆ ಡಿಸಾಸ್ಟರ್ ರಿಕವರಿ, ನೆಟ್ವರ್ಕ್ ಸರ್ವೀಸಸ್, ಜಾಲ ಸೇವೆಗಳು ಅಂತ ಕರಿತೀವಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಹೊಸ ಹೊಸ ಪ್ರೋಗ್ರಾಮ್ಸ್ ಆ್ಯಪ್ಸ್ ಡೆವಲಪ್ ಮಾಡೋದು, ಇವೆಲ್ಲ ಕೂಡ ಔಟ್ಸೋರ್ಸಿಂಗ್ ಕೊಡೋದನ್ನ ಕಲ್ತ್ಕೊಂಡ್ವಿ. ವಾಟ್ ಯು ಮೀನ್ ಬೈ ಔಟ್ಸೋರ್ಸಿಂಗ್? ಔಟ್ಸೋರ್ಸಿಂಗ್ ಅಂದ್ರೆ ಏನು ನೋಡೋಣ. It is an agreement in which one company hires another company to be responsible for a planned or existing activity that is or could be done internally or sometimes involves transferring employees and assets from one firm to another firm. ಅಂದರೆ ಇಲ್ಲಿ ಔಟ್ಸೋರ್ಸಿಂಗ್ ಅಂತಂದ್ರೆ ಒಂದು ಅಗ್ರಿಮೆಂಟ್. ಇದು ಇಲ್ಲಿ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ತನ್ನ ಜವಾಬ್ದಾರಿಯನ್ನು ವರ್ಗಾವಣೆ ಮಾಡುತ್ತೆ, ಆ ಕೆಲಸನ ಮಾಡಿಕೊಡಿ ಅಂತ ಹೇಳುತ್ತೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಎಂಪ್ಲಾಯೀಸನ್ನ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಕಳಿಸ್ಕೊಡ್ತಾರೆ, ಅಥವಾ ಆಸ್ತಿಗಳನ್ನು ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಕಳಿಸ್ಕೊಡಬಹುದು. ದಿಸ್ ಈಸ್ ಕಾಲ್ಡ್ ಔಟ್ಸೋರ್ಸಿಂಗ್.
ನೋಡಿ, ಎಂಪ್ಲಾಯೀಸ್ ಕೂತ್ಕೊಂಡು ಔಟ್ಸೋರ್ಸಿಂಗ್ ಕಾರ್ಪೊರೇಷನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಪಿಕ್ಚರ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಂಪ್ಲಾಯೀಸು ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲ್ ಸೆಂಟರ್ಸ್ ಅಂತ ನಾವು ಕರಿತೀವಿ. ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಕಾಲ್ಸನ್ನು ಕನೆಕ್ಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಮಾಹಿತಿಯನ್ನು ಈ ದೇಶದಿಂದ ಅಥವಾ ಈ ದೇಶದ ಸಂಸ್ಥೆಗಳಿಂದ ಬೇರೆ ಬೇರೆ ಸಂಸ್ಥೆಗಳಿಗೆ ಅಥವಾ ಬೇರೆ ಬೇರೆ ದೇಶಗಳಿಗೆ ರವಾನಿಸ್ತಾ ಇರ್ತಾರೆ. ದೇ ಕ್ಯಾನ್ ಸೆಂಡ್ ದ ಇನ್ಫಾರ್ಮೇಶನ್ ಟು ಅದರ್ ಕಂಪನೀಸ್ ಆರ್ ಅದರ್ ಕಂಟ್ರೀಸ್ ಫ್ರಮ್ ಅವರ್ ಕಂಪನೀಸ್ ಆರ್ ಫ್ರಮ್ ಅವರ್ countries, companies or business people regarding production, regarding information, software ಇವೆಲ್ಲ ಕೂಡ ಕೊಡ್ತಾ ಇರ್ತಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಔಟ್ಸೋರ್ಸಿಂಗ್? ಈ ಹೊರಗುತ್ತಿಗೆ ಅಂತ ಕೊಡೋದ್ರಿಂದ ಏನಾದರೂ ಪ್ರಯೋಜನಗಳಿದೆಯಾ ಅಂತ? ಎಸ್, ದೇರ್ ಆರ್ ಸಮ್ ಅಡ್ವಾಂಟೇಜಸ್ ಅಥವಾ ಯೂಸಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಎಸ್ ಯೂಸಸ್ ಅಥವಾ ಬೆನಿಫಿಟ್ಸ್ ಆಫ್ ಔಟ್ಸೋರ್ಸಿಂಗ್. ಮೊದಲನೇದು, ಡ್ಯೂ ಟು ಎಕಾನಮೀಸ್ ಆಫ್ ಸ್ಕೇಲ್ ಅಥವಾ ಲೇಬರ್ ರೇಟ್ಸ್ ಇಟ್ ರೆಡ್ಯೂಸಸ್ ದ ಕಾಸ್ಟ್. ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಕೆಲಸಗಳು ನಡೆಯೋದ್ರಿಂದ ಕಾರ್ಮಿಕ ದರಗಳ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದು ಮೊದಲನೇದು. ಎರಡನೇದು, ಇನ್ಕ್ರೀಸಸ್ ಎಫಿಷಿಯನ್ಸಿ. ನಮ್ಮ ಕೆಲಸವನ್ನು ಮೂರನೇ ವ್ಯಕ್ತಿಗೆ ನಾವು ಒಪ್ಪಂದಕ್ಕೆ ಕೊಟ್ಟಾಗ ಅವರು ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಿಕೊಡ್ತಾರೆ. ಬಿಕಾಸ್ ದೇ ವಾಂಟ್ ಒನ್ ಮೋರ್ ಆರ್ಡರ್. ನಮ್ಮಿಂದ ಮತ್ತೊಂದು ಆರ್ಡರ್ ಅವ್ರಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆಕ್ಸಿಲರೇಟೆಡ್ ಟೈಮ್ ಟು ಮಾರ್ಕೆಟ್ ಅಂದರೆ ಮಾರುಕಟ್ಟೆಗೆ ವೇಗವಾದ ಸಮಯದಲ್ಲಿ ನಾವು ರೀಚ್ ಆಗಬಹುದು. ಎಂಟೈರ್ ವರ್ಲ್ಡ್ನ ನಾವೊಂದು ಸಣ್ಣ ಮಾರುಕಟ್ಟೆಯಾಗಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ. ಅದಕ್ಕೋಸ್ಕರ ಈ ಹೊರಗುತ್ತಿಗೆಯಿಂದ ನಾವು ಮಾರುಕಟ್ಟೆಗೆ ಬೇಗ ಅತಿ ಶೀಘ್ರವಾಗಿ ರೀಚ್ ಆಗಬಹುದು. ಇನ್ಕ್ರೀಸ್ಡ್ ಫೋಕಸ್ ಆನ್ ಸ್ಟ್ರಾಟಜಿ ಆರ್ ಕೋರ್ ಕಾಂಪಿಟೆನ್ಸೀಸ್. ಕಾರ್ಯತಂತ್ರಗಳು ಅಥವಾ ಅರ್ಹ ಸಾಮರ್ಥ್ಯಗಳ ಮೇಲೆ ಹೆಚ್ಚಿದ ಗಮನವನ್ನು ನಾವು ಕೊಡಬೇಕಾಗತ್ತೆ ಔಟ್ಸೋರ್ಸಿಂಗ್ ಅಲ್ಲಿ. ಅಂದರೆ ದ ಸ್ಕಿಲ್ಡ್ ಪೀಪಲ್ ಆರ್ ಅವೈಲಬಲ್ ಮೋರ್. ಔಟ್ಸೋರ್ಸಿಂಗ್ ಅಲ್ಲಿ ದೇ ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್. ಒಬ್ಬರಿಗಿಂತ ಇನ್ನೊಬ್ರು ತುಂಬ ಚೆನ್ನಾಗಿರ್ತಕ್ಕಂಥ ಸಾಮರ್ಥ್ಯ ಇರೋರು, ಕಾಂಪಿಟೆನ್ಸಿಸ್ ಇರೋರು ನಮಗೆ ಸಿಗ್ತಾರೆ ಕಡಿಮೆ ಖರ್ಚಿಗೆ. ಮೋರ್ ಆಕ್ಸೆಸ್ ಟು ಸ್ಕಿಲ್ಸ್ ಆರ್ ರಿಸೋರ್ಸಸ್. ಸಿಗ್ತಾನೆ ಹೇಳಿದೆ, ಮೋರ್ ಆಕ್ಸೆಸ್, ಕೌಶಲ್ಯಗಳು ಮತ್ತು ಸಂಪನ್ಮೂಲಗಳಿಗೆ ಹೆಚ್ಚಿನ ಪ್ರವೇಶ. ಯಾರ್ಯಾರಿಗೆ ತಾಕತ್ತಿದೆ, ಯಾರ್ಯಾರಿಗೆ ಶಕ್ತಿ ಇದೆ, ಯಾರ್ಯಾರಿಗೆ ಸ್ಕಿಲ್ ಇದೆ, ಅವರೆಲ್ಲ ದೇ ಕ್ಯಾನ್ ಗಿವ್ ದ ಬೆಸ್ಟ್. ಅವರಿಗೆ ಅವಕಾಶಗಳು ಜಾಸ್ತಿನೇ ಸಿಗ್ತವೆ. ಮೋರ್ ಕ್ಯಾಶ್ ಇನ್ ಫ್ಲೋ ರಿಸಲ್ಟಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಟು ದ ನ್ಯೂ ಸಪ್ಲೈಯರ್. ಹೊಸ ಹೊಸ ಸಪ್ಲೈಯರ್ಸ್ಗೆ ಅವಕಾಶಗಳು ಜಾಸ್ತಿ ಸಿಗ್ತವೆ. ಸಿಕ್ಕಿದಾಗ ಆಸ್ತಿಗಳು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಆಗುತ್ತೆ. ಇದರಿಂದ ಇನ್ಫ್ಲೋ ಆಫ್ ಕ್ಯಾಶ್ ಬಿಕಮ್ಸ್ ಮೋರ್. ಹೆಚ್ಚಿನ ಹಣದ ಒಳ ಹರಿವು ಸಾಧ್ಯತೆ ಇದೆ ಬಿಕಾಸ್ ಆಫ್ ಔಟ್ಸೋರ್ಸಿಂಗ್. Another advantage is increased flexibility to meet changing business and commercial conditions. ಬದಲಾಗ್ತಾ ಇರತಕ್ಕಂಥ ವ್ಯಾಪಾರ ಮತ್ತು ವಾಣಿಜ್ಯ ಪರಿಸ್ಥಿತಿಗಳನ್ನು ಪೂರೈಸಲು ಹೆಚ್ಚಿದ ಹೊಂದಿಕೊಳ್ಳುವಿಕೆ. Flexibility means there may be many more changes taking place in the business organizations, business conditions and commercial conditions that we have to accept and we have to adapt. ಅದು ಸಾಧ್ಯ ಯಾವಾಗ ಅಂದರೆ ಔಟ್ಸೋರ್ಸಿಂಗ್. ನಮ್ಮ ಕೆಲಸವನ್ನು ಇನ್ನೊಬ್ಬ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದನ್ನು ಮಾಡಿಕೊಡಿ ಅಂತ ಹೇಳಿದಾಗ ಯಾವುದೇ ಪರಿಸ್ಥಿತಿ ಇದ್ರೂ, ಏನೇ ಬದಲಾವಣೆ ಇದ್ರೂ ಆ ಬದಲಾವಣೆಗೆ ತಕ್ಕಂತೆ ನಮಗೆ ಕೆಲಸಗಳನ್ನು ಮಾಡಿಕೊಡ್ತಾರೆ ಅವರು. ನಮ್ಮದೇ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಆದರೆ ಏನು ಮಾಡ್ತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ಬೋದು. ಬಟ್ ದ ಔಟ್ಸೋರ್ಸಿಂಗ್ ಪರ್ಸನ್ಸ್ ಕೆನಾಟ್ ಸೇ ನೋ ಬಿಕಾಸ್ ದೇ ವಾಂಟ್ ವರ್ಕ್. ರಿಡಕ್ಷನ್ ಇನ್ ಆನ್ಗೋಯಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್. ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಔಟ್ಸೋರ್ಸಿಂಗ್ ಏನು ಅಂತಂದರೆ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಆಂತರಿಕವಾಗಿ ನಾವು ಹಾಕಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯದ ವೆಚ್ಚ ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ ಅವ್ರದ್ದೇ ಆದಂಥ ಸಿಸ್ಟಮ್ಸು, ಅವ್ರದ್ದೇ ಆದಂಥ ಸೆಟಪ್ಸ್ ಮಾಡಿಕೊಂಡು ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ. ಎಲ್ಲ ಸೌಲಭ್ಯಗಳು ನಾವೇನು ಒದಗಿಸೋ ಅಷ್ಟಿಲ್ಲ.
access to innovation, intellectual property and thought leadership. ಔಟ್ಸೋರ್ಸಿಂಗ್ ಇಂದ ಇನ್ನೊಂದು ಉಪಯೋಗ ಏನಪ್ಪ ಸಂಸ್ಥೆಗಳಿಗೆ ಅಂದರೆ ಇನೋವೇಷನ್, ನಾವೀನ್ಯತೆ ಅಂತ ಕರಿತೀವಿ, ಹೊಸತನ ಅಂತ. ದೆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಬೌದ್ಧಿಕ ಆಸ್ತಿ, ಲೈಕ್ ಟ್ರೇಡ್ ಮಾರ್ಕ್ಸ್, ಬ್ರ್ಯಾಂಡಿಂಗ್, ಕಾಪಿ ರೈಟ್ಸ್, ಇವುಗಳು ಹೆಚ್ಚು 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 ಬೆಳವಣಿಗೆ ಆಯಿತು. ಆಮೇಲೆ ಥಾಟ್ ಲೀಡರ್ಶಿಪ್, ಒಳ್ಳೊಳ್ಳೆ ಯೋಚನೆಗಳು ಮಾಡ್ತಕ್ಕಂಥ ಲೀಡರ್ಸು ಹುಟ್ಕೊಳ್ತಾ ಇದ್ದಾರೆ ಬಿಸ್ನೆಸ್ ಫೀಲ್ಡಲ್ಲಿ ಬಿಕಾಸ್ ಆಫ್ ಔಟ್ಸೋರ್ಸಿಂಗ್. ಇವು ಒಂದಷ್ಟು ಅಡ್ವಾಂಟೇಜಸ್ ಆಫ್ ಔಟ್ಸೋರ್ಸಿಂಗ್. ಹಾಗಾದರೆ ಇಸ್ ದರ್ ಎನಿ ಡಿಸ್ಅಡ್ವಾಂಟೇಜಸ್ ಫ್ರಮ್ ಔಟ್ಸೋರ್ಸಿಂಗ್? ಎಸ್, ಆಫ್ ಕೋರ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸ್ಲೋಯರ್ ಟರ್ನ್ ಅರೌಂಡ್ ಟೈಮ್, ಮೊದಲನೇ ತೊಂದರೆ ಔಟ್ಸೋರ್ಸಿಂದ ನಿಧಾನಗತಿಯ ಬೆಳವಣಿಗೆಯ ಸಮಯ. ಔಟ್ಸೋರ್ಸಿಂಗ್ ನಾವು ಕೊಡೋದ್ರಿಂದ ಅಥವಾ ಔಟ್ಸೋರ್ಸಿಂಗನ್ನು ನಂಬ್ಕೊಳ್ಳೋದ್ರಿಂದ ನಮ್ಮ ಬೆಳವಣಿಗೆ ನಿಧಾನ ಆಗಬಹುದು, ಸ್ವಲ್ಪ ಫಾಸ್ಟಾಗಿ ಆಗಲ್ಲ ಅಂತ. ನೆಕ್ಸ್ಟ್ ಒಂದು ಲ್ಯಾಕ್ ಆಫ್ ಬಿಸ್ನೆಸ್ ನಾಲೆಡ್ಜ್. ಔಟ್ಸೋರ್ಸಿಂಗ್ಗೆ ನಾವು ಕೊಡ್ತೀವಿ ಕೆಲಸವನ್ನು, ಮೂರನೇ ವ್ಯಕ್ತಿಗೆ ಗುತ್ತಿಗೆ ಕೊಡ್ತೀವಿ, ಹೊರಗುತ್ತಿಗೆಗೆ. ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಅಥವಾ ನಮ್ಮ ವ್ಯಾಪಾರದ ಬಗ್ಗೆ ಜ್ಞಾನದ ಕೊರತೆ ಇರಬಹುದು. ಕೊರತೆ ಇದ್ದು ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. ಲ್ಯಾಂಗ್ವೇಜ್ ಅಂಡ್ ಕಲ್ಚರಲ್ ಬ್ಯಾರಿಯರ್ಸ್. ಔಟ್ಸೋರ್ಸಿಂಗ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ ಆಫ್ ಪೀಪಲ್ ಫ್ರಮ್ ಡಿಫರೆಂಟ್ countries, different places with different cultures, with different languages are involved. ಇಲ್ಲಿ ಭಾಷೆಗಳು, ಸಂಸ್ಕೃತಿ ಬೇರೆ ಬೇರೆ ಆಗಿರುತ್ತೆ. ಅದು ನಮಗೆ ಬ್ಯಾರಿಯರ್ ಆಗಿ ಕಾಡಬಹುದು. ಲ್ಯಾಂಗ್ವೇಜ್ ಆಫ್ ಅವರ್ ಕಂಟ್ರಿ is different from the language of Japanese. If we people are having a contract, ಜಪಾನ್ನವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಇಟ್ಕೊಂಡು ಔಟ್ಸೋರ್ಸಿಂಗ್ ಮಾಡಿಕೊಂಡ್ರೆ ಅವ್ರ ಭಾಷೆ ನಮ್ಮ ಭಾಷೆ ಮ್ಯಾಚ್ ಆಗಲ್ಲ, ನಮ್ಮ ಸಂಸ್ಕೃತಿ ಅವ್ರ ಸಂಸ್ಕೃತಿ ಮ್ಯಾಚ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ಹೊರಗುತ್ತಿಗೆಗಳು ತೊಂದರೆ ಅನ್ನಿಸಬಹುದು. ಟೈಮ್ ಝೋನ್ ಡಿಫ್ರೆನ್ಸಸ್, ನಮಗೂ ಅವ್ರಿಗೂ ಸಮಯದ ವ್ಯತ್ಯಾಸ ಇರುತ್ತೆ, ವಲಯವಾರು ಸಮಯ ವ್ಯತ್ಯಾಸಗಳು ಬರ್ತವೆ. ನಮಗಿಲ್ಲಿ ಬೆಳಗ್ಗೆ 10:30 ಆಗಿದೆ ಅಂತಂದ್ರೆ ಅವ್ರಿಗೆ ರಾತ್ರಿ ಆಗಿರುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ. ಅದು ಮ್ಯಾಚ್ ಆಗದಿರ ಇರಬಹುದು, ಕಷ್ಟ ಆಗ್ಬೋದು. ಲ್ಯಾಕ್ ಆಫ್ ಕಂಟ್ರೋಲ್ ಆನ್ ದ ಪೀಪಲ್ ಫ್ರಮ್ ಔಟ್ಸೋರ್ಸಿಂಗ್. ಹೊರಗುತ್ತಿಗೆಯಿಂದ ಬರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಾವು ನಿಯಂತ್ರಣ ಸಾಧನೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರನ್ನ ನಾವು ಅಪಾಯಿಂಟ್ ಮಾಡಿರೋದೇ ಇಲ್ಲ. ಇಟ್ ಈಸ್ ದೇ ಆರ್ ಅಪಾಯಿಂಟೆಡ್ ಬೈ ಸಮ್ ಒನ್. ಅವ್ರನ್ನ ಬೇರೆಯವ್ರು ನಿಯಂತ್ರಣ ಮಾಡ್ತಾ ಇರ್ತಾರೆ. ದೋಸ್ ಪೀಪಲ್ ಮೇ ನಾಟ್ ಬಿ ಕಂಟ್ರೋಲ್ಡ್ ಬೈ ಅಸ್. ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಔಟ್ಸೋರ್ಸಿಂಗ್? ಔಟ್ಸೋರ್ಸಿಂಗ್ ವಿಧಗಳು ಯಾವ್ಯಾವುದು ಅಂತ. There are 4 varieties. One, it is onshoring, ದೇಶದ ಒಳಗಿನ ವ್ಯಕ್ತಿಗಳಿಗೆ ಹೊರಗುತ್ತಿಗೆನ ಕೊಡೋದು. ಆಫ್ಶೋರಿಂಗ್, ಕಡಲಾಚೆ ಅಂದರೆ ಬೇರೆ ದೇಶದವ್ರಿಗೆ ಕೊಡ್ತಕ್ಕಂಥದ್ದು. ನಿಯರ್ ಶೋರಿಂಗ್, ನಮ್ಮ ದೇಶದ ಪಕ್ಕದಲ್ಲೇ ಇರ್ತಕ್ಕಂಥ ದೇಶದವ್ರು ಕೊಡ್ಬೋದು ಅಥವಾ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟು ಮಾಡ್ತಕ್ಕಂಥದ್ದು. ಇನ್ಸೋರ್ಸಿಂಗ್, ನಮ್ಮ ಸಂಸ್ಥೆ ಒಳಗಡೆ ಇರ್ತಕ್ಕಂಥವ್ರ ಕೈಯಲ್ಲಿನೇ ಕೆಲಸನ ಮಾಡಿಸ್ತಕ್ಕಂಥದ್ದು, ಸಂಸ್ಥೆ ಒಳಗಿನ ಅಥವಾ ಈಗಾಗಲೇ ಹೊರಗುತ್ತಿಗೆ ಪಡೆದಿರ್ತಕ್ಕಂಥವ್ರ ಕೈಲಿ ಮಾಡಿಸ್ತಕ್ಕಂಥದ್ದು. What do you mean by onshoring? Shifting work or services to other locations in the company's own country. ನಮ್ಮ ದೇಶದ ಒಳಗಡೆ ಇರತಕ್ಕಂಥವ್ರು ಇನ್ನೊಬ್ಬರಿಗೆ ಕೆಲಸ ಕೊಟ್ಟು ಮಾಡಿಸ್ತಕ್ಕಂಥದ್ದು. ಸೆಕೆಂಡ್ ಒನ್, ಆಫ್ ಶೋರಿಂಗ್, ಮೂವಿಂಗ್ ಆರ್ ರಿಲೋಕೇಟಿಂಗ್ ದ ವರ್ಕ್ ಆರ್ ಸರ್ವಿಸಸ್ ಟು ಥರ್ಡ್ ಪಾರ್ಟಿ ಪ್ರೊವೈಡರ್ಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಬೇರೆ ದೇಶದಲ್ಲಿರ್ತಕ್ಕಂಥವ್ರಿಗೆ ಅಬ್ರಾಡ್ ಅಂತ ಕರಿತೀವಿ. ಕಡಲಾಚೆ, ಸಮುದ್ರದ ಆಚೆಗೆ ಇರ್ತಕ್ಕಂಥ ಬೇರೆ ದೇಶದಲ್ಲಿರ್ತಕ್ಕಂಥ ಮೂರನೇ ವ್ಯಕ್ತಿಗೆ ನಮ್ಮ ಕೆಲಸಗಳನ್ನು ಅವ್ರು ಕೊಟ್ಟು ಮಾಡಿಸ್ಕೊಳ್ತಕ್ಕಂಥ. ನಿಯರ್ ಶೋರಿಂಗ್, ಶಿಫ್ಟಿಂಗ್ ವರ್ಕ್ ಆರ್ ಸರ್ವಿಸಸ್ ಟು ಪೀಪಲ್ ಇನ್ ನಿಯರ್ ಬೈ ಕಂಟ್ರೀಸ್ ಆರ್ ಅಟ್ ಬಾರ್ಡರ್ ರೀಜನ್ಸ್. ನಮ್ಮ ದೇಶದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಬಾರ್ಡರ್ಸ್ ಅಲ್ಲಿ ಇರ್ತಕ್ಕಂಥ ದೇಶಗಳು ಕೊಟ್ಟು ಕಳಿಸ್ಬೋದು, ಅಲ್ಲಿ ಕೆಲಸ ಮಾಡಿಸ್ಕೋಬೋದು. ಅಥವಾ ನಮ್ಮ ದೇಶದ ಪಕ್ಕದಲ್ಲೇ ಇರತಕ್ಕಂಥವ್ರ ಹತ್ರನೂ ಮಾಡಿಸ್ಕೋಬೋದು. ಅಂಡ್ ದ ಫೋರ್ತ್ ಒನ್, ಇನ್ಸೋರ್ಸಿಂಗ್, ಯೂಸಿಂಗ್ ಅನ್ ಆರ್ಗನೈಸೇಷನ್ಸ್ ಓನ್ ಪರ್ಸನಲ್ ಆರ್ ಅದರ್ ರಿಸೋರ್ಸಸ್ ಟು ಅಕಾಂಪ್ಲಿಷ್ ಎ ಟಾಸ್ಕ್ ದಟ್ ವಾಸ್ ಪ್ರೀವಿಯಸ್ಲಿ ಔಟ್ಸೋರ್ಸ್ಡ್. ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರ ಕೈಲೇ ಕೆಲಸ ಮಾಡಿಸೋದು. ಇಲ್ಲ ಅಂತಂದರೆ ನಾವೀಗಾಗಲೇ ಮೊದಲು ಹೊರಗುತ್ತಿಗೆ ಕೊಟ್ಟಿರ್ತೀವಿ ನಾವು ಔಟ್ಸೋರ್ಸಿಂಗ್ಗೆ, ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ನಾವು ಸಂಪನ್ಮೂಲಗಳನ್ನು ಬಳಸ್ಕೊಳ್ತೀವಿ. ಇಲ್ಲಿ ಔಟ್ಸೋರ್ಸಿಂಗ್ ಅಲ್ಲಿ ಕೆಲವೊಂದು ಅಕ್ರಾನಿಮ್ಸ್ ವಿ ಕ್ಯಾನ್ ಫೈಂಡ್ ಸಮ್ ಅಕ್ರಾನಿಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ಔಟ್ಸೋರ್ಸಿಂಗ್ ಕಾನ್ಸೆಪ್ಟ್. ಸಂಕ್ಷಿಪ್ತ ರೂಪಗಳು ನಮ್ಮ ಎಕ್ಸಾಮಿಗೆ ಬರ್ಬೋದು. ಒನ್, ಇಟ್ ಈಸ್ BPO ಅಂತ ಕೊಡ್ತಾರೆ. ಇಟ್ ಮೀನ್ಸ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್.
EPO, ಇಂಜಿನಿಯರಿಂಗ್ ಪ್ರೋಸೆಸ್ ಔಟ್ಸೋರ್ಸಿಂಗ್, ITO, ಇನ್ಫಾರ್ಮೇಷನ್ ಟೆಕ್ನಾಲಜಿ ಔಟ್ಸೋರ್ಸಿಂಗ್. ಅಂದರೆ ಡಿಫ್ರೆಂಟ್ ನೇಚರ್ ಆಫ್ ವರ್ಕ್ ಬೇರೆ ಬೇರೆ ಇರುತ್ತೆ, ಅಲ್ಲಿ ನಾವು ಔಟ್ಸೋರ್ಸಿಂಗ್ ಕೊಟ್ಟಾಗ ದೀಸ್ ಟರ್ಮ್ಸ್ ಕ್ಯಾನ್ ಬಿ ಯೂಸ್ಡ್. KPO, ನಾಲೆಡ್ಜ್ ಪ್ರೋಸೆಸ್ ಔಟ್ಸೋರ್ಸಿಂಗ್. LPO, ಲೀಗಲ್ ಪ್ರೋಸೆಸ್ ಔಟ್ಸೋರ್ಸಿಂಗ್. RPO, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ನಮ್ಮ ಸಂಸ್ಥೆಯಲ್ಲಿ ಯಾವುದೋ ಕೆಲಸದವ್ರು ಬೇಕು, ನಾವು ಅಪಾಯಿಂಟ್ ಮಾಡಲ್ಲ, ಬೇರೆ ಇನ್ನೊಂದು ಸಂಸ್ಥೆ ಇರುತ್ತೆ ಅಪಾಯಿಂಟ್ ಮಾಡಿಕೊಡೋರು, ಅವ್ರಿಗೆ ಹೇಳ್ಬಿಡ್ತೀವಿ. ದಟ್ ಈಸ್ RPO. HRO, ಹ್ಯೂಮನ್ ರಿಸೋರ್ಸ್ ಔಟ್ಸೋರ್ಸಿಂಗ್. ಎಂಟೈರ್ ಆರ್ಗನೈಸೇಷನ್ನ ಬೇರೆಯವ್ರ ಕಡೆಯಿಂದ ತಗೊಳ್ಳೋದು ನಾವು. ಇದು ರಿಗಾರ್ಡಿಂಗ್ ಔಟ್ಸೋರ್ಸಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ನಾವು ವಿಡಿಯೋಲಿ ನೋಡೋಣ ಅಂತ ಹೇಳಿದೆ ನಾನು, ದಟ್ ಈಸ್ ಕಾಲ್ಡ್ ವರ್ಚುವಲ್ ಆರ್ಗನೈಸೇಷನ್ಸ್. ಏನು ವರ್ಚುವಲ್ ಆರ್ಗನೈಸೇಷನ್ಸ್ ಅಂದರೆ ಅಂತರ್ಜಾಲದ ಮೂಲಕ ವ್ಯವಹರಿಸುವ ಸಂಸ್ಥೆಗಳು ಅಂತ, ಅಥವಾ ಭೌತಿಕ ಅಸ್ತಿತ್ವವನ್ನು ಹೊಂದಿರದ ಕಂಪನಿಗಳು ಅಂತ ಕೂಡ ಹೇಳ್ಬೋದು. ಅಂದರೆ ಯಾವುದೇ ಒಂದು ಗೋಡೆಗಳಿರೋದಿಲ್ಲ, ಎಲ್ಲೋ ಇರತಕ್ಕಂಥ ವ್ಯಕ್ತಿ, ನಾವು ಇಲ್ಲಿರ್ತಕ್ಕಂಥ ವ್ಯಕ್ತಿ ಜೊತೆ ಸಂಪರ್ಕ ಸಾಧಿಸ್ತೀವಿ ಒಂದು ಟ್ಯಾಬ್ಲೆಟ್ PC ಅಥವಾ ಒಂದು ಮೊಬೈಲಲ್ಲಿ ಅಥವಾ ಒಂದು ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ ಕನೆಕ್ಷನಲ್ಲಿ ವರ್ಕ್ಸನ್ನು ಮಾಡ್ಕೋತೀವಿ. ಈ ಪ್ಯಾಂಡಮಿಕ್ ಬಂತು, ಕೊರೋನಾ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಡಿಯೋ ಕಾಲ್ ಮುಖಾಂತರ ಝೂಮ್ ಆ್ಯಪನ್ನು ಬಳಸ್ಕೊಂಡು ಗೂಗಲ್ ಮೀಟಲ್ಲಿ, ಜಿಯೋ ಮೀಟಲ್ಲಿ ನಾವು ಸಂಪರ್ಕ ಸಾಧಿಸಿ ಕೆಲಸಗಳನ್ನು ಮಾಡ್ಕೊಂಡ್ವಿ. ದೇ ಆರ್ ಆಲ್ ಕಾಲ್ಡ್ ವರ್ಚುವಲ್ ಮೀಟಿಂಗ್ಸ್ ಅಂತ ಕೂಡ ಕರಿತೀವಿ ನಾವು. ಸೊ ವರ್ಚುವಲ್ ಆರ್ಗನೈಸೇಷನ್ಸ್ ಅಂತ ಇದೆ. ಲೆಟ್ ಅಸ್ ಗೆಟ್ ಇನ್ ಟು ದ ಕಾನ್ಸೆಪ್ಟ್. ಅದ್ರ ಬಗ್ಗೆ ಪರಿಚಯ ಮಾಡ್ಕೋಣ. ಇಟ್ಸ್ ಎ ನ್ಯೂ ಟೈಪ್ ಆಫ್ ಆರ್ಗನೈಸೇಷನ್. ಇದು ತುಂಬ ಹೊಸದಿದು, ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಇದು. ಅಂದರೆ ಇಟ್ ಈಸ್ ಎಮರ್ಜ್ಡ್ ಇನ್ 1990. ಈ 90ರ ನಂತರ ವರ್ಚುವಲ್ ಆರ್ಗನೈಸೇಷನ್ಸ್ ಅಂತಿತ್ತು, ನಾವು ಕಡಿಮೆ ಬಳಸ್ಕೊಂಡ್ವಿ ಅದನ್ನು. ಈ ಪ್ಯಾಂಡಮಿಕ್ ಟೈಮಲ್ಲಿ ಎಲ್ರಿಗೂ ಕಾಣಿಸ್ತದೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಡಿಜಿಟಲ್ ಆರ್ಗನೈಸೇಷನ್ ಆರ್ ನೆಟ್ವರ್ಕ್ ಆರ್ಗನೈಸೇಷನ್. ಜಾಲ ಸಂಘಟನೆ ಅಥವಾ ಡಿಜಿಟಲ್ ಸಂಸ್ಥೆ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಮಾಡ್ಯುಲರ್ ಆರ್ಗನೈಸೇಷನ್. ಇನ್ನು ಮಾಡ್ಯುಲರ್ ಆರ್ಗನೈಸೇಷನ್ ಅಂತ ಕರಿಬಹುದು. ನೋಡಿ, ಇಲ್ಲೊಂದು ಪಿಕ್ಚರ್ನ ನೋಡ್ತಿದ್ದೀನಿ ನೀವು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಪರ್ಕ ಯಾವ ಥರ ಸಾಧಿಸ್ತಾರೆ ಅಂದರೆ ಕಂಪ್ಯೂಟರ್ ನೆಟ್ವರ್ಕನ್ನು ಇಟ್ಕೊಂಡು, ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಂಡು, ಮೊಬೈಲಲ್ಲಿ ಟ್ಯಾಬ್ಲೆಟ್ PCಯಲ್ಲಿ ವಿಡಿಯೋ ಕಾಲನ್ನು ಮಾಡಿಕೊಂಡು ಸಂಪರ್ಕ ಸಾಧಿಸಿ ಕೆಲಸ ಮಾಡ್ಕೊಳ್ಳೋದು. ಸಿಂಪ್ಲಿ ಸ್ಪೀಕಿಂಗ್, ಎ ವರ್ಚುವಲ್ ಆರ್ಗನೈಸೇಷನ್ ಇಸ್ ಎ ನೆಟ್ವರ್ಕ್ ಆಫ್ ಕೋಆಪರೇಷನ್ ಮೇಡ್ ಪಾಸಿಬಲ್ ಬೈ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಮಾಹಿತಿ ತಂತ್ರಜ್ಞಾನ ಬಳಕೆನ ಮಾಡಿಕೊಂಡು ನಾವು ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಲ್ಲಿ ಒಂದು ಪಿಕ್ಚರ್ನ ತೋರಿಸ್ತಿದ್ದೀನಿ. ಸಮ್ ಪಾಪ್ಯುಲರ್ಲಿ ನೋನ್ ವರ್ಚುವಲ್ ಆರ್ಗನೈಸೇಷನ್ಸ್ ನೋಡ್ತಿದ್ದೀವಿ ನಾವು. ವಿಕಿಪೀಡಿಯಾ ಅಂತಿದೆ, GM, ದೆನ್ Merlin.pl, ನೈಕೋ, ಅಮೆಝಾನ್, ಇವೆಲ್ಲ ವರ್ಚುವಲ್ ಆರ್ಗನೈಸೇಷನ್ಸ್ ಅಂತ. ಇವರ ಸಂಸ್ಥೆಗಳು ಎಲ್ಲಿದೆ ಅಂತಂದರೆ ಎಲ್ಲಿ ಬೇಕಾದರೂ ಇದೆ. ನೀವು ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡಿದ್ರೆ ಅಮೆಝಾನಿಂದ ಅಮೇರಿಕಾಲಿರ್ತಕ್ಕಂಥ ಪ್ರಾಡಕ್ಟ್ ನೀವು ಇಲ್ಲಿ ತರಿಸ್ಕೋಬೋದು. ಅಮೇರಿಕಾ ಮತ್ತು ಭಾರತದಲ್ಲಿರ್ತಕ್ಕಂಥ ಇಬ್ಬರ ಮಧ್ಯೆ ಯಾವುದೇ ಗೋಡೆಗಳೇ ಇಲ್ಲ. ಸೊ ದೀಸ್ ಆರ್ಗನೈಸೇಷನ್ಸ್ ಆರ್ ಆಲ್ಸೋ ಕಾಲ್ಡ್ as borderless ಆರ್ಗನೈಸೇಷನ್ಸ್. ಮೀನಿಂಗ್ ಅನ್ನು ನೋಡ್ತಾ ಹೋಗೋಣ. ಎ ವರ್ಚುವಲ್ ಆರ್ಗನೈಸೇಷನ್ is a network of cooperation made possible by information and communication technology. ಅಂತರ್ಜಾಲದ ಮುಖಾಂತರ ವ್ಯವಹರಿಸುವ ಸಂಸ್ಥೆಗಳು, ಅದನ್ನು ವರ್ಚುವಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಿಂದ ಸಾಧ್ಯವಾದ ಸಹಕಾರದ ಜಾಲವಾಗಿದೆ. ಒಂದು ಸಿಸ್ಟಮ್ಮು ಇಂಟರ್ನೆಟ್, ಅದು ಮೊಬೈಲ್ ಸಿಸ್ಟಮ್ಮಾ ಇಲ್ಲ ಅಂತಂದರೆ ಲ್ಯಾಪ್ಟಾಪಾ ಅಥವಾ ಟ್ಯಾಬ್ಲೆಟ್ PCನ ಅಥವಾ ಒಂದು ಆಂಡ್ರಾಯ್ಡ್ ಫೋನ್, ಇಷ್ಟಿದ್ರೆ ಸಾಕು ವರ್ಚುವಲ್ ಆರ್ಗನೈಸೇಷನ್ಸ್ ಕಾರ್ಯನಿರ್ವಹಿಸಬಹುದು. ಒಂದು ಡೆಫಿನೇಷನ್ ನೋಡೋಣ. A virtual organization is dependent on electronic linking to complete the process of production. It can be of permanent or temporary nature and include groups, individuals dispersed at various locations. ವ್ಯಕ್ತಿಗಳಿರ್ಬೋದು ಅಥವಾ ಒಂದು ಗ್ರೂಪ್ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥವರು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮುಖಾಂತರ ಲಿಂಕೇಜಸ್ ಅನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ಒಬ್ರಿಗೊಬ್ರು ಪರಸ್ಪರ ಕಮ್ಯುನಿಕೇಷನ್ ಮಾಡ್ಕೋತೀವಿ. ದಟ್ ಈಸ್ ಕಾಲ್ಡ್ ವರ್ಚುವಲ್ ಆರ್ಗನೈಸೇಷನ್. ಕಮ್ಯುನಿಕೇಷನ್ ಮುಖಾಂತರ ನಾವು ಒಂದಷ್ಟು ಕೆಲಸಗಳನ್ನು ಸಾಧಿಸ್ತೀವಿ. ಅಂತರ್ಜಾಲದ ಮುಖಾಂತರ ವ್ಯವಹರಿಸುವ ಸಂಸ್ಥೆ ಅಥವಾ ವರ್ಚುವಲ್ ಸಂಸ್ಥೆ ಉತ್ಪಾದನೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎಲೆಕ್ಟ್ರಾನಿಕ್ ಲಿಂಕ್ ಅನ್ನು ಅವಲಂಬಿಸಿರುವ ಸಂಸ್ಥೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಶಾಶ್ವತ ಅಥವಾ ತಾತ್ಕಾಲಿಕ ಸ್ವರೂಪದ್ದಾಗಿರ್ಬೋದು ಮತ್ತು ಗುಂಪುಗಳು ವಿವಿಧ ಸ್ಥಳಗಳಲ್ಲಿ ಹರಡಿರುವ ವ್ಯಕ್ತಿಗಳನ್ನು ಒಳಗೊಂಡಿರುತ್ತೆ.
ಡೆಫಿನೇಷನ್ ಮುಂದುವರಿತಾ, ಎ ವರ್ಚುವಲ್ ಆರ್ಗನೈಸೇಷನ್ ಇಸ್ ರೆಫರ್ಡ್ ಟು ಎ ಕಂಪನಿ ವಿತ್ ಅನ್ ಎಲೆಕ್ಟ್ರಾನಿಕ್ ಪ್ರೆಸೆನ್ಸ್ ಅಂಡ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಎ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನಾನು ಹೇಳಿದೆ ಯಾವುದೇ ಗೋಡೆಗಳು, ಯಾವುದೇ ಬಿಲ್ಡಿಂಗ್ ಏನು ಬೇಕಾಗಿಲ್ಲ. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಮೇರಿಕಾಲಿರ್ತಕ್ಕಂಥ ವ್ಯಕ್ತಿ ಜೊತೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿ ನನಗೆ ಬೇಕಾಗಿರೋ ಕೆಲಸ ಅವ್ನಿಗೆ ಹೇಳ್ತೀನಿ, ಅವ್ನು ನನಗೆ ಮಾಡಿ ಕಳಿಸ್ತಾನೆ, ಒಂದು ಮೇಲ್ ಮಾಡಿಬಿಡ್ತಾನೆ. ದಟ್ಸ್ ಆಲ್. ಎಲೆಕ್ಟ್ರಾನಿಕ್ ಉಪಸ್ಥಿತಿಯೊಂದಿಗೆ ಯಾವುದೇ ಭೌತಿಕ ಅಸ್ತಿತ್ವವನ್ನು ಹೊಂದಿರದ ಕಂಪನಿ ಅಂತ ಕೂಡ ಹೇಳ್ಬೋದು ನಾವು. ನೋಡಿ, ಇನ್ನು ಗಮನಿಸ್ತಾ ಇದ್ದೀವಿ, ಒಂದು ಪಿಕ್ಚರ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಗ್ಲೋಬಲ್ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇನ್ನೊಬ್ಬ ವ್ಯಕ್ತಿಗೆ ನೆಟ್ವರ್ಕ್ ಮುಖಾಂತರ ಅವನಿಗೆ ಮಾಹಿತಿನ ಒಂದು ಮೆಸೇಜ್ ಮಾಡ್ತೀವಿ, ಅವ್ನು ನಮ್ಗೆ ಬೇಕಾಗಿರೋ ಕೆಲಸನ ಮಾಡಿ ನಮಗೆ ಕಳಿಸ್ಕೊಡ್ತಾನೆ. ನಮ್ಮ ಪೇಮೆಂಟು ಡಿಜಿಟಲ್ ಪೇಮೆಂಟ್ ಮಾಡ್ಬಿಡ್ತೀವಿ. ಮೆನಿ ವರ್ಕ್ ವಿ ಕ್ಯಾನ್ ಕಂಪ್ಲೀಟ್ ಥ್ರೂ ವರ್ಚುವಲ್ ಆರ್ಗನೈಸೇಷನ್ಸ್ ಆಕ್ಟಿವಿಟೀಸ್. ಮೀನಿಂಗ್ ಆಫ್ ವರ್ಚುವಲ್ ಆರ್ಗನೈಸೇಷನ್ ಆಲ್ಮೋಸ್ಟ್ ಡೆಫಿನೇಷನ್ ಅಲ್ಲಿ ಬಂದಿದೆ ಬರುತ್ತೆ. ವರ್ಚುವಲ್ ಆರ್ಗನೈಸೇಷನ್ ಇಸ್ ಎ ಫ್ಲೆಕ್ಸಿಬಲ್ ನೆಟ್ವರ್ಕ್ ಆಫ್ ಎಂಟಿಟೀಸ್. ಫ್ಲೆಕ್ಸಿಬಲ್ ಅಂದರೆ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ದಟ್ ಆರ್ ಲಿಂಕ್ಡ್ ಬೈ ಟೆಕ್ನಾಲಜೀಸ್ ಟು ಶೇರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ನಮ್ಮ ಸಾಮರ್ಥ್ಯ ಮತ್ತು ನಮ್ಮ ಜ್ಞಾನವನ್ನು ಟೆಕ್ನಾಲಜಿ ಮುಖಾಂತರ ಶೇರ್ ಮಾಡ್ಕೋತಿರ್ತೀವಿ. ದಿಸ್ ಎಲೆಕ್ಟ್ರಾನಿಕ್ ನೆಟ್ವರ್ಕ್ ವಾಸ್ ಬಿಯಾಂಡ್ ಆರ್ಗನೈಸೇಷನಲ್ ಅಂಡ್ ಜಿಯೋಗ್ರಫಿಕಲ್ ಬೌಂಡ್ರೀಸ್. ಹೇಳಿದೆ ನಾನು, ದೇಶಗಳ ಗಡಿಗಳನ್ನು ದಾಟಿ ಹೋಗುತ್ತೆ, ಸಂಸ್ಥೆಗಳ ಗಡಿಗಳನ್ನು ದಾಟಿ ಹೋಗುತ್ತೆ. ಬೆಂಗಳೂರಲ್ಲಿರ್ತಕ್ಕಂಥ ಒಂದು TCS ಸಂಸ್ಥೆ ಅಮೇರಿಕಾಲಿರ್ತಕ್ಕಂಥ ಇನ್ಫೋಸಿಸ್ ಬ್ರಾಂಚ್ನ ಅಥವಾ ಅಮೇರಿಕಾಲಿರ್ತಕ್ಕಂಥ ವಿಪ್ರೋ ಬ್ರಾಂಚ್ನ ಅಥವಾ ಅಮೇರಿಕಾಲಿರ್ತಕ್ಕಂಥ ಮೈಕ್ರೋಸಾಫ್ಟ್ ಬ್ರಾಂಚ್ನ ಎಂಪ್ಲಾಯಿನ ಕಾಂಟ್ಯಾಕ್ಟ್ ಮಾಡಿ ಕೆಲಸಗಳನ್ನು ಮಾಡಿಸ್ಕೊಡುತ್ತೆ. ಅವ್ರಿಗೆ ಬೇಕಾಗಿರೋದು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಇಂಟರ್ನೆಟ್ ಫೆಸಿಲಿಟಿ ಅಷ್ಟೇ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಬೌಂಡ್ರಿಲೆಸ್ ಆರ್ಗನೈಸೇಷನ್. ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ಗಡಿ ಇಲ್ಲದೆ ಇರತಕ್ಕಂಥ ಸಂಸ್ಥೆಗಳು ಅಂತ ಹೇಳಬಹುದು. ನೋಡಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರ ಮಧ್ಯೆ ಸಂಪರ್ಕವನ್ನು ನಾವು ಸಾಧಿಸಬಹುದು. ಈ ಪಿಕ್ಚರ್ನ ನೋಡಿ ಗೊತ್ತಾಗುತ್ತೆ. ಅಂತರ್ಜಾಲದ ಮೂಲಕ ವ್ಯವಹರಿಸುವ ಸಂಸ್ಥೆ ಅಥವಾ ಭೌತಿಕ ಅಸ್ತಿತ್ವವನ್ನು ಹೊಂದಿರದ ಸಂಸ್ಥೆ ಅರ್ಥನ ನಾವು ನೋಡಬಹುದು. ಇಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹಂಚಿಕೊಳ್ಳಲು ತಂತ್ರಜ್ಞಾನಗಳ ಮುಖಾಂತರ ಸಂಪರ್ಕ ಹೊಂದಿದ ಘಟಕಗಳ ಜಾಲವಾಗಿದೆ. ಈ ಎಲೆಕ್ಟ್ರಾನಿಕ್ ಜಾಲ ಸಾಂಸ್ಥಿಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿದೆ. ಇದು ಗಡಿರಹಿತ ಸಂಸ್ಥೆ ಅಂತ ಕೂಡ ಹೇಳಬಹುದು. What are the characteristics of virtual organizations? ಮೀನಿಂಗ್ ಅನ್ನು ನೋಡಿದ್ವಿ ನಾವು ಇಷ್ಟೊತ್ತು. ಮೊದಲನೇದು ಪಿಕ್ಚರ್ನ ನೋಡಿ, ವರ್ಚುವಲ್ ಆರ್ಗನೈಸೇಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದು. ಇಟ್ಸ್ ಎ ಡೈನಮಿಕ್, ಅಂದರೆ ಯಾವಾಗ ಬೇಕಾದರೂ ಚೇಂಜಸ್ ಮಾಡ್ಬೋದು, ಕ್ರಿಯಾತ್ಮಕ. ಎರಡನೇದು ಫ್ಲೆಕ್ಸಿಬಲ್, ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಫ್ಲೆಕ್ಸಿಬಲ್, ಹೊಂದ್ಕೊಳ್ಳೋದು ತುಂಬ ಈಸಿ. ದೆನ್ ಇಟ್ ಈಸ್ ಹ್ಯಾವಿಂಗ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್ ಇರೋದಿಲ್ಲ. ಅಂದರೆ ಇಲ್ಲಿ ಇಂಥ ವ್ಯಕ್ತಿಗೇನೇ ಆರ್ಡರ್ಸ್ ಕೊಡಬೇಕು, ಎಕ್ಸ್ ಅಂತಕ್ಕಂಥವ್ರು ವೈ ಅಂತಕ್ಕಂಥವ್ರಿಗೆ ಸುಪೀರಿಯರ್, ಈ ಪ್ರಶ್ನೆನೇ ಇಲ್ಲ. ದೆರ್ ಈಸ್ ನೋ ಪರ್ಟಿಕ್ಯುಲರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ಹೂಮ್ ಟು ಅಪ್ರೋಚ್ ಬೈ ಹೂಮ್. ಇಟ್ಸ್ ಎ ಗೋಲ್ ಓರಿಯೆಂಟೆಡ್. ಒಂದು ಗುರಿ ಇರುತ್ತೆ. ನಾನು ಒಬ್ಬ ವ್ಯಕ್ತಿ ಅಮೇರಿಕಾಲಿರ್ತಕ್ಕಂಥ ವ್ಯಕ್ತಿಯನ್ನು ಸಂಪರ್ಕ ಸಾಧಿಸಿ ಅವನಿಂದ ಕೆಲಸ ಮಾಡಿಸ್ಕೊಳ್ತಿದ್ದೀನಿ ಅಂದರೆ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಈಡೇರಿಕೆಗೆ ಅವ್ರನ್ನ ನಾವು ಬಳಸ್ಕೊತೀವಿ. ವೇಗ್ ಆರ್ಗನೈಸೇಷನಲ್ ಬೌಂಡ್ರೀಸ್. ಈಗ ನೋಡಿದ್ವಿ, ದೇರ್ ಈಸ್ ನೋ ಆರ್ಗನೈಸೇಷನಲ್ ಬೌಂಡ್ರೀಸ್. ಒಂದು ಸಂಸ್ಥೆಗೆ ಗಡಿ ಇಷ್ಟೇ, ಬೆಂಗಳೂರಲ್ಲೇ ಮಾಡಬೇಕು ಅಥವಾ ಉತ್ತರ ಪ್ರದೇಶಲ್ಲೇ ಮಾಡಬೇಕು ಅಥವಾ ದೆಹಲಿಯಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲಿ ಬೇಕಾದರೂ ಕೆಲಸ ಮಾಡಿಸ್ಕೊಳ್ಬಹುದು. ದೇರ್ ಆರ್ ಸಮ್ ವರ್ಚುವಲ್ ಟೀಮ್ಸ್. ಇಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಮೇರಿಕಾಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ, ಹೈದರಾಬಾದಲ್ಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ, ಅಥವಾ ಒಂದು ಟೀಮು ಇಲ್ಲಿ ರಾಜಸ್ಥಾನದಲ್ಲಿರ್ತಕ್ಕಂಥ ಒಂದು ಟೀಮು, ಇಷ್ಟೂ ಜನ ಸೇರಿ ಆನ್ಲೈನ್ ವರ್ಚುವಲ್ ಮೋಡಲ್ಲಿ ಒಂದು ವರ್ಕನ್ನು ಮುಗಿಸಬಹುದು. ಭೌತಿಕವಾಗಿ ತಂಡಗಳೇನು ಬೇಕಾಗಿಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆ ಸಂಪರ್ಕ ಸಾಧಿಸ್ಕೋಬೇಕಾದ್ರೆ ಈ ಚಿತ್ರ ನಮಗೆ ಗೊತ್ತಾಗುತ್ತೆ, ಯಾವುದೇ ಬೌಂಡ್ರೀಸ್ ಇಲ್ಲ ಅಂತ. ನಾಲೆಡ್ಜಬಲ್ ವರ್ಕರ್ಸ್. ಇಲ್ಲಿ ಅತ್ಯಂತ ಜ್ಞಾನ ಇರತಕ್ಕಂಥ ಕೆಲಸಗಾರರು ಮಾತ್ರ ವರ್ಚುವಲ್ ಆರ್ಗನೈಸೇಷನ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ದೇ ಮಸ್ಟ್ ನೋ ಟೆಕ್ನಾಲಜಿ. ದೇ ಆರ್ ಕಾಲ್ಡ್ ಅಸ್ ಟೆಕ್ನೋಕ್ರಾಟ್ಸ್. ಏನೂ ಗೊತ್ತಿಲ್ಲದೆ ಇರೋರು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ದೆರ್ ಈಸ್ ಎ ಶೇರಿಂಗ್ ಆಫ್ ಇನ್ಫಾರ್ಮೇಷನ್. ಒಬ್ಬರಿಂದ ಮತ್ತೊಬ್ಬರಿಗೆ, ಒನ್ ಗ್ರೂಪ್ ಟು ಒನ್ ಪರ್ಸನ್ ಟು ಅನದರ್ ಗ್ರೂಪ್. ದ ಇನ್ಫಾರ್ಮೇಷನ್ ಈಸ್ ಶೇರ್ಡ್ ಇನ್ ವರ್ಚುವಲ್ ಆರ್ಗನೈಸೇಷನ್ಸ್. ದಿಸ್ ಈಸ್ ಬೇಸ್ಡ್ ಆನ್ ಕಸ್ಟಮರ್. ಗ್ರಾಹಕರ ಮೇಲೆ ಆಧಾರಪಟ್ಟಿರುತ್ತಿದ್ದು. ಇಟ್ ಈಸ್ ಎ ಮಲ್ಟಿ ಡಿಸಿಪ್ಲಿನರಿ
ಆ್ಯಂಡ್ ವಿತ್ ಸರ್ಟನ್ ಥೀಮ್ಸ್. ವರ್ಚುವಲ್ ಆರ್ಗನೈಸೇಷನ್ಸ್ ಅನ್ನೋದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಕಲ್ತಿರ್ತಕ್ಕಂಥ ವ್ಯಕ್ತಿಗಳ ತಂಡವಾಗಿರುತ್ತೆ. ಅದು ಅಭೌತಿಕ ತಂಡವಾಗಿರುತ್ತೆ. ಇದು ನೀವು ಆಫೀಸ್ಗೆ ಹೋಗಿ ಮಾಡಲೇಬೇಕು ಅಂತೇನಿಲ್ಲ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕೂಡ ಮಾಡಬಹುದು. ಅವ್ನಿಗೆ ಬೇಕಾದ ಕೆಲಸ ಅಷ್ಟೇ. ಯು ಹ್ಯಾವ್ ಎ ಕಂಪ್ಯೂಟರ್, ಯು ಹ್ಯಾವ್ ಎ ಲ್ಯಾಪ್ಟಾಪ್, ಯು ಹ್ಯಾವ್ ಎ ಇಂಟರ್ನೆಟ್ ಕನೆಕ್ಷನ್ ಅಂಡ್ ಯು ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಅಂಡ್ ಸೆಂಡ್ ಇಟ್ ಬೈ ಮೇಲ್ ಆರ್ ವಾಟ್ಸಪ್. ಬೇರೆ ರೀತಿಯಲ್ಲಿ ಕೂಡ ಕಳಿಸ್ಕೊಡ್ಬಹುದು. ಆಬ್ಸೆನ್ಸ್ ಆಫ್ ಅಪರೆಂಟ್ ಸ್ಟ್ರಕ್ಚರ್, ಸ್ಪಷ್ಟ ರಚನೆಯ ಅನುಪಸ್ಥಿತಿ ಇರುತ್ತೆ. ಅಂದರೆ ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೀಗಿರಬೇಕು, ಟೇಬಲ್ ಇರಬೇಕು, ಹೀಗೇ ಇರಬೇಕು, ಆಫೀಸ್ ಇರಬೇಕು, ಇಂಥ ಪ್ರದೇಶದಲ್ಲಿ ಇರಬೇಕು, ಇದು ಯಾವುದೂ ಇಲ್ಲ. ಇದು ವರ್ಚುವಲ್ ಆರ್ಗನೈಸೇಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಆರ್ ದ ಟೈಪ್ಸ್ ಆಫ್ ವರ್ಚುವಲ್ ಆರ್ಗನೈಸೇಷನ್ಸ್? ಮೊದಲನೇದು ಟೆಲಿಕಮ್ಯೂಟರ್ಸ್. ದಿಸ್ ಟೈಪ್ ಆಫ್ ವರ್ಚುವಲ್ ಆರ್ಗನೈಸೇಷನ್ ಹೈರ್ಸ್ ಎಂಪ್ಲಾಯೀಸ್ ದಟ್ ವರ್ಕ್ ಫ್ರಮ್ ಹೋಮ್ ಅಂಡ್ ಇಂಟರ್ನೆಟ್ ವಿತ್ their workplace via personal computers connected with a modem to the phone lines. ಅಂದರೆ ಒಬ್ಬ ವ್ಯಕ್ತಿ ಮನೇಲೇ ಇರ್ತಾನೆ, ಅವನೊಂದು ಫೋನ್ ಲೈನ್ ಇಟ್ಕೊಂಡು ನಮ್ಮ ಜೊತೆ ಸಂಪರ್ಕ ಸಾಧಿಸಿ ಕಂಪ್ಯೂಟರ್ ಮುಖಾಂತರ ಕೆಲಸ ಮಾಡಿಸ್ತಾರೆ. ಅವರನ್ನು ನಾವು ಟೆಲಿಕಮ್ಯೂಟರ್ಸ್ ಅಂತ ಕರಿತೀವಿ. ವರ್ಚುವಲ್ ಆರ್ಗನೈಸೇಷನ್ ಒಂದು ವಿಧ. ಎರಡನೇದು, ದಿಸ್ ಟೈಪ್ ಆಫ್ ವರ್ಚುವಲ್ ಆರ್ಗನೈಸೇಷನ್ಸ್ ಮೆಟಾಫರಿಕಲಿ ಡಿಸ್ಕ್ರೈಬ್ಡ್ ಆಸ್ ಕಂಪನೀಸ್ ವಿತೌಟ್ ವಾಲ್ಸ್. ಯಾವುದು ಗೋಡೆಗಳೇ ಇಲ್ಲದೆ ಇರತಕ್ಕಂಥ ಸಂಸ್ಥೆ ಅಂತ ಹೇಳ್ಬೋದು. That are tightly linked to a large network of suppliers, distributors, retailers and customers, as well as to strategic and joint venture partners. ಬೃಹದಾಕಾರವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇರತಕ್ಕಂಥ ಸಂಸ್ಥೆಗಳು ಕೆಲಸ ಮಾಡುತ್ತೆ. ಅವರು ಪೂರೈಕೆದಾರ ಸಪ್ಲೈಯರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ರಿಟೇಲರ್ಸ್ ಇರ್ಬೋದು, ಅಥವಾ ಗ್ರಾಹಕರು ಕಸ್ಟಮರ್ಸ್ ಇರ್ಬೋದು. ದೊಡ್ಡ ಜಾಲಕ್ಕೆ ಮತ್ತು ಕಾರ್ಯತಂತ್ರ ಮತ್ತು ಜಂಟಿ ಉದ್ಯಮ ಪಾಲುದಾರರೊಂದಿಗೆ ಬಿಗಿಯಾಗಿ ಸಂಪರ್ಕ ಹೊಂದಿದ್ದು ಕೆಲಸ ಮಾಡ್ತಾ ಇರ್ತವೆ. ವೆರಿ ಬಿಗ್ ಬಿಸ್ನೆಸ್ ಜೈಂಟ್ಸ್ ವಿತ್ ಲ್ಯಾಪ್ಟಾಪ್ ಅಂಡ್ ಇಂಟರ್ನೆಟ್ ಕನೆಕ್ಷನ್ ದೇ ಕ್ಯಾನ್ ವರ್ಕ್. ಮೂರನೇದು ಔಟ್ಸೋರ್ಸಿಂಗ್ ಎಂಪ್ಲಾಯೀಸ್. ನಾವು ಇಷ್ಟೊತ್ತು ನೋಡಿ ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಅಂತ. ಹೊರಗುತ್ತಿಗೆ ಈಸ್ ಎ ಟೈಪ್ ಆಫ್ ವರ್ಚುವಲ್ ಆರ್ಗನೈಸೇಷನ್. These companies are characterized by the outsourcing of all or most core competencies. Areas for outsourcing including marketing, sales, human resource, finance, research, development, engineering, manufacturing, information system. So ಈ ಎಲ್ಲ ಏರಿಯಾಸಲ್ಲೂ ಕೂಡ ಔಟ್ಸೋರ್ಸಿಂಗ್ ಮಾಡಬಹುದು. ಇಷ್ಟೊತ್ತು ಮಾತಾಡಿದ್ವಿ ಔಟ್ಸೋರ್ಸಿಂಗ್ ಬಗ್ಗೆ. ಇಟ್ಸ್ ಎ ಟೈಪ್ ಆಫ್ ವರ್ಚುವಲ್ ಆರ್ಗನೈಸೇಷನ್. ಎಕ್ಸಾಂಪಲ್ ನೋಡಬಹುದು, ನೈಕ್ ಪರ್ಫಾರ್ಮ್ಸ್ ಇನ್ ಪ್ರಾಡಕ್ಟ್ ಡಿಸೈನ್ ಅಂಡ್ ಮಾರ್ಕೆಟಿಂಗ್ ವೆರಿ ವೆಲ್ ಅಂಡ್ ರಿಲೈಸ್ ಆನ್ ಔಟ್ಸೋರ್ಸಸ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಸ್ ಎ ಮೀನ್ಸ್ ಆಫ್ ಮೈಂಟೈನಿಂಗ್ ಇಂಟರ್ ಆರ್ಗನೈಸೇಷನಲ್ ಕೋಆರ್ಡಿನೇಷನ್. ನೈಕ್ ಅವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸು ಎಲ್ಲೆಲ್ಲಿ ಓಡಾಡ್ತಿದೆ ಅಂತಂದರೆ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಓಡಾಡ್ತಿದೆ. ಯಾರು ಆ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇರೋದು? ಔಟ್ಸೋರ್ಸಿಂಗ್ ಪೀಪಲ್ ಥ್ರೂ ವರ್ಚುವಲ್ ಆರ್ಗನೈಸೇಷನ್ಸ್. ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ನಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಥ್ರೂ ವರ್ಚುವಲ್. ಡಿಜಿಟಲ್ ಪೇಮೆಂಟ್ಸ್ ಮಾಡ್ತೀವಿ, ಇ ಕಾಮರ್ಸ್ ಮುಖಾಂತರ, ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ, ದೆನ್ ಇ ಮಾರ್ಕೆಟಿಂಗ್ ಮುಖಾಂತರ ಮಾಡ್ತೀವಿ. ವಸ್ತುಗಳನ್ನು ಆರ್ಡರ್ ಮಾಡ್ತೀವಿ, ಅವರು ತಂದು ಕೊಡ್ತಾರೆ. ಹೊರಗುತ್ತಿಗೆ ಕಾರ್ಮಿಕರು ಅಂತ ಕರಿತೀವಿ. ಇಷ್ಟೊತ್ತು ನಾವು ನೋಡಿರ್ತಕ್ಕಂಥ ಈ ಒಂದು ಕಂಟೆಂಟ್ನ ಟೆಕ್ಸ್ಟ್ ಬುಕ್ಸು ಮತ್ತು ವೆಬ್ಸೈಟ್ಸಿಂದ ನಾನು ರೆಫರೆನ್ಸ್ ತಗೊಂಡಿದ್ದೀನಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಷನ್ನ ನಾನು ಏನು ಮಾಡ್ತಿದ್ದೀನಿ. ಧನ್ಯವಾದಗಳೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್.